ಗೈಸ್ ರಂಗೋಲಿ ಸ್ಪರ್ಧೆ ಗೈಸ್ ಇನ್ನು ಸ್ಟಾರ್ಟೇ ಮಾಡಿಲ್ಲ, ಇನ್ನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಗೈಸ್. ಗೈಸ್ ಫುಲ್ ರಂಗೋಲಿ ಹಾಕ್ತವ್ರೆ. ಯಾರು ನೆಟ್ಗೆ ಹಾಕ್ತಾರೆ ನೋಡು, ಯಾರು ಚೆನ್ನಾಗಿ ಹಾಕ್ತಾರೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಾಗೋ ಲಾಕ್ಸ್ ಇನ್ ಚಿತ್ರದುರ್ಗ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಇವತ್ತು ನಮ್ಮ ಏರಿಯಾದಲ್ಲಿ ಇವತ್ತು ರಂಗೋಲಿ ಸ್ಪರ್ಧೆ ಇಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ದಿವ್ಯ ಕೂಡ ರಂಗೋಲಿ ಹಾಕ್ತಾ ಇದ್ದಾಳೆ. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ಕೂಡ ಹಾಕ್ತಾಯಿದ್ದಾರೆ. ಚೆನ್ನಾಗೆ ಒಳ್ಳೆ ಪ್ರಯತ್ನ. ನನಗೇನೋ ರಂಗೋಲಿ ಎಲ್ಲ ಬರೋಲ್ಲ, ಮನೆ ಮುಂದೆ ಬಿಡೋಕ್ಕೆ ಬರೋಲ್ಲ, ಇನ್ನು ಇಲ್ಲೆಲ್ಲ ಹಾಕಲಿ. ಸೊ ನಮ್ಮ ಅಕ್ಕಂದರು ಇವರೆಲ್ಲರೂ ಹಾಕ್ತಾಯಿದ್ದಾರೆ. ಸೊ ನೋಡೋಣ ಫೈನಲಿ ಹೇಗೆ ಬರುತ್ತೆ ಅಂತ. ನಮ್ಮ ಅಕ್ಕಂಗೆ ಇವಾಗ ಹೋಗಿ ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಪಾಪ ಒಬ್ಬರೇ ಹಾಕ್ತಾಯಿದ್ದಾರೆ. ಬೆಳಗ್ಗೆ ನೋಡಿದ್ರೆ ಹಿಂಗೆ ನೋಡ್ರಿ ನೈಟ್ ಪಟಾಕಿ ಹೊಡಿಬೇಕಂತೇಳಿ ಏನಾದ್ರು ಸರಿ ಮಾಡ್ಬೇಕು ನೋಡು. 8 ನಿಮಿಷ ಐತೆ. ಕಲರ್ ಡಾರ್ಕ್ ಕಲರ್ ಈ ಕಡೆ ಚೆನ್ನಾಗಿ. ಗೈಸ್ ಫೈನಲಿ ರೆಡಿ ಆಯಿತು ಗೈಸ್. ಹ್ಯಾಪಿ ಪೊಂಗಲ್. ಸೊ ಸಂಜೆ ನಿರ್ಧಾರ ಆಗುತ್ತೆ ವಿನ್ನರ್ ಯಾರು ಅಂತ. ವೆಯ್ಟ್ ಮಾಡ್ಬೇಕು ಸಂಜೆ ಗಂಟ. ಸಂಜೆ ಬಿಗ್ ಸರ್ಪ್ರೈಸ್. ಫೈನಲಿ ಎಲ್ಲ ಆಯಿತು. ಎಲ್ಲ ರಂಗೋಲಿ ಹಾಕಿ ಫುಲ್ ಸುಸ್ತಾಗಿದ್ದಾರೆ ಅಂತ ಹೇಳ್ಬಿಟ್ಟು ವಾಟ್ರ್ ಬಾಟ್ಲು ಬಿಸ್ಕೆಟ್ ಕೊಟ್ಟವ್ರೆ ಗೈಸ್. ಎಲ್ಲರೂ ಒಂದಕ್ಕೊಂದು ಚೆನ್ನಾಗಿ ಹಾಕಿದ್ದಾರೆ ಗೈಸ್. ತುಂಬ ಚೆನ್ನಾಗಿ ಬಂದಿದ್ದಾರೆ ಎಲ್ಲರೂ ರಂಗೋಲಿ ಕೂಡ. ಗೈಸ್ ಅಲ್ಲಿ ಸ್ಟೇಜ್ ರೆಡಿ ಮಾಡ್ತಾವ್ರೆ. ಸಾಯಂಕಾಲ ಒಂದು ಬಿಗ್ ಸರ್ಪ್ರೈಸ್ ಗೈಸ್. ಓಕೆ ಗೈಸ್, ಇದು ಸಂಜೆ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ಸಂಕ್ರಾಂತಿ ಸಂಭ್ರಮಕ್ಕೆ. ಸೊ ನೋಡಿ ಕೊನೆವರೆಗೂ ಇಷ್ಟ ಆಗುತ್ತೆ. ಆ್ಯಂಡ್ ನಾವು ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀವಿ. ಸೊ ಹೇಗಿರುತ್ತೆ ಅಂತ ನೀವು ನೋಡಿ. ಆ್ಯಂಡ್ ಫೈನಲಿ ಸ್ಟೇಜ್ ಹತ್ರ ಬಂದ್ವಿ ಎಲ್ಲರೂ ರೆಡಿಯಾಗಿ. ಸೊ ಇವಾಗ ನಮ್ಮದು ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕಾಪಿರೇಟ್ ಆಗುತ್ತೆ ಮೇ ಬಿ. ಆದಷ್ಟು ಅಲ್ಲಲ್ಲೇ ವಾಯ್ಸ್ ಓವರ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ನೋಡಿ. ಕ್ಷೇತ್ರಗಳಲ್ಲಿ ಎತ್ತರದ ಗಣ್ಯ ವ್ಯಕ್ತಿ ಅಂತ ಹೆಸರಾಂತ ಗಾಯಕರು, ಹವ್ಯಾಸಿ ಕಲಾವಿದರು ನಿಮ್ಮ IUDP ಲೇಔಟ್ನ ಸಂಕ್ರಾಂತಿ ಸಂಭ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮನಮಣಿಯುವಂತೆ ರಂಜಿಸಲಿ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಈಗಾಗಲೇ ಉದ್ಘಾಟಕರು ಮತ್ತು ಮುಖ್ಯ ಅತಿಥಿಗಳು ವೇದಿಕೆ ಮುಂಭಾಗದಲ್ಲಿ ಆಲ್ರೆಡಿ ದಿನ ಬೆಳಗಾದ್ರೆ ಕೂಲಿ ಕಾರ್ಮಿಕರಿದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸೋರಿದ್ದಾರೆ, ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸೋರಿದ್ದಾರೆ, ವಕೀಲರಿದ್ದಾರೆ, ಹಾಗೆ ಪತ್ರಕರ್ತರಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿ ಇರೋರಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಸಮಾಜ
ಹಾಗೂ ದೀಪ ಬೆಳಗಿಸುವ ಮೂಲಕ ಮುಖ್ಯ ಅತಿಥಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ಪ್ರೇಕ್ಷಕರು ಅವ್ರಿಗೆ ಒಂದು ಚಪ್ಪಾಳೆ ಮೂಲಕ ಅನುಮತಿಯನ್ನು ಕೊಡಬೇಕಾಗಿ ವಿನಂತಿ. ಚಪ್ಪಾಳೆಗೇನು ಬರ ಇಲ್ಲ ಅಲ್ವಾ? ನಿಮ್ಮ ಲೇಔಟಿಂಗ್ ಕಾರ್ಯಕ್ರಮ ಖುಷಿಯಿಂದ ಮಾಡಬೇಕು. ನಿಮ್ಮ ಒಂದು ಚಪ್ಪಾಳೆ ನಮಗೆ ತುಂಬನೇ ಒಂದು ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಮಕ್ಕಳು ಎಲ್ಲರೂ ಉತ್ಸಾಹದಿಂದ ಚಪ್ಪಾಳೆಯನ್ನು ಕೊಡಬೇಕು. ಅತಿಥಿ ಮಹೋದಯರು ಈ ಒಂದು ದೀಪ ಬೆಳಗಿಸುವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಒಂದು ಸಂಘದ ಪರವಾಗಿ ಓಕೆ ಗೈಸ್, ಒಂದು ಡ್ಯಾನ್ಸು ಕಂಪ್ಲೀಟ್ ಆಯಿತು. ಇನ್ನೊಂದು ಡ್ಯಾನ್ಸ್ಗೆ ನಾವು ಪ್ರಿಪೇರ್ ಆಗ್ತಾಯಿದ್ವಿ. ಸೊ ಎಂಥ ಎಡವಟ್ಟಾಯಿತು ಅಂತಂದರೆ, ಇನ್ನೇನು ಈ ಸಾಂಗ್ ಪ್ಲೇ ಮಾಡ್ತಾಯಿದ್ರು, ನಾನು ಹೋಗಬೇಕಿತ್ತು. ಅಷ್ಟರಲ್ಲಿ ನನ್ನ ಮಗಳು ಫುಲ್ಲು ಜೋರಾಗೆ ನಾನು ಹಿಡ್ಕೊಂಡು ಅಳೋದಕ್ಕೆ ಶುರು ಮಾಡಿಬಿಟ್ಲು. ಸೊ ನನಗಂತೂ ಒಂಥರ ಬೇಜಾರಾಗೋಯಿತು. ಅವಳು ಬಿಡಲೇ ಇಲ್ಲ, ಕೊನೆಗೆ ಸ್ಟೇಜ್ ಮೇಲೆ ಹೋಗೋದಕ್ಕೆ ಬಿಡಲೇ ಇಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಅವಳೇ ಹೋದ್ಲು ಸ್ಟೇಜ್ ಮೇಲೆ ಹೋಗಿ. ನೋಡಿ ಅಲ್ಲೋಗಿ ನಿಂತ್ಕೊಂಡಿದ್ದಾಳೆ ಅವ್ರ ಅಕ್ಕನ ಹತ್ರ. ಸೊ ನನಗೆ ಡ್ಯಾನ್ಸ್ ಆಡೋ ಮೂಡೇ ಹೋಯಿತು. ಸೊ ಹಾಗಾಗಿ ಆ ಡ್ಯಾನ್ಸಲ್ಲಿ ನಾನು ಸ್ಕಿಪ್ ಆದೆ. ಸೊ ಅವರೇ 4 ಜನ ಡ್ಯಾನ್ಸ್ ಮಾಡ್ತಾಯಿದ್ರು. ಸಖತ್ತು ಬೇಜಾರಾಯಿತು ನನಗೆ. ಓಕೆ ಗೈಸ್, ಈಗಿನ ಫಂಕ್ಷನ್ ಮುಗೀತು. ಆ್ಯಂಡ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಚೆನ್ನಾಗಿತ್ತು ಇವತ್ತಿನ ಡೇ. ಸೊ ಫಸ್ಟ್ ಟೈಮು ದೇವರೇ. ಸೊ ತುಂಬ ಚೆನ್ನಾಗಾಯಿತು ಫಂಕ್ಷನ್. ಆ್ಯಂಡ್ ಈ ಡ್ರೆಸ್ಸಲ್ಲಿ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಏನೋ ಹೇಳ್ತಾಳೆ ನೋಡ್ರಿ. ಸೊ ಈ ಲಾಗ್ ನಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಓಕೆ ಗೈಸ್, ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ಸಿಗುವ.